ದ್ವೇಷ ಭಾಷಣದ ಮಸೂದೆಯನ್ನು ಮೊನ್ನೆ ನಮ್ಮ ಪ್ರತಿಭಟನೆಯ ನಡುವೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಾಸ್ ಮಾಡ್ಕೊಂಡಿದೆ. ಕಾಂಗ್ರೆಸ್ಸಿನ ಹಣೆ ಬರವೇ ಹಾಗೆ. 75ನೇ ಇಸ್ವಿನಲ್ಲಿ ಸಂವಿಧಾನದ ಕತ್ತನ್ನು ಹಿಚಗಿ ಜನರಿಗೆ ಸಂವಿಧಾನ ಕೊಟ್ಟಂಥ ಎಲ್ಲ ಹಕ್ಕುಗಳನ್ನು ಕಸ್ತಿತ್ತು. ದ್ವೇಷ ಭಾಷಣದ ಬಿಲ್ಲಿನ ಹೆಸರಿನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಏನು ಸಂವಿಧಾನ 1901ನಲ್ಲಿ ಕೊಟ್ಟಿತ್ತು ಅದನ್ನು ಕಸಿಯುವಂಥ ಪ್ರಯತ್ನ ಆಗಿದೆ. ಅಂಬೇಡ್ಕರ್ ಅವರಿಗೆ ಸಂವಿಧಾನದಲ್ಲಿ ತನ್ನ ಆಶಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ನಿಜವಾಗಲೂ ಕೂಡ ಕಾಂಗ್ರೆಸ್ ಅಪಮಾನ ಮಾಡಿದೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವ, ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವ ಎಲ್ಲ ಹಕ್ಕುಗಳು ಇರಬೇಕಾಗ್ತದೆ. ಅದು ಪ್ರಜಾಪ್ರಭುತ್ವದ ಸೌಂದರ್ಯ. ಅದನ್ನು ಕಸಿದು ದ್ವೇಷ ಸಾಧಿಸುವಂಥ, ತನಗಾಗದಿದ್ದವ್ರು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು, ಮಾತಾಡಬಾರ್ದು. ಮತ್ತು ಒಂದು ಕಾನೂನು ಯಾತಕ್ಕಾಗಿ ಮಾಡಿದ್ದಾರೆ, ಯಾವ ಅಪರಾಧವನ್ನು ನಾನು ಮಾಡಬಾರ್ದು ಅನ್ನುವಂಥ ಸರಿಯಾದಂಥ ಮಾಹಿತಿ ಇರಬೇಕಾಗ್ತದೆ. ಈ ಕಾಯ್ದೆಯಲ್ಲಿ ಏನೂ ಇಲ್ಲ. ಪೊಲೀಸರಿಗೆ ಅಧಿಕಾರಿಗಳ ಕೈಯಲ್ಲಿ ಸಾಕಷ್ಟು ದೊಡ್ಡ ಅಸ್ತ್ರವನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಕಾನೂನು ಮಾಡೋದ್ರೊಳಗಾಗಿ ನ್ಯಾಯವಾದಿಗಳನ್ನು, ಕಾನೂನು ತಜ್ಞರನ್ನು ಸಂಪರ್ಕಿಸುವ ಪ್ರಯತ್ನವನ್ನೇ ಮಾಡದೇನೆ ತನ್ನ ಮೂಗಿನ ನೇರಕ್ಕೆ ಒಂದು ಕಾಯ್ದೆಯನ್ನು ಮಾಡಿದೆ. ಇದನ್ನು ಎಲ್ಲರೂ ಕೂಡ ವಿರೋಧಿಸಬೇಕು. ಪ್ರಜಾಸತ್ತಾತ್ಮಕ ವಿರೋಧಿ ಒಂದು ಕಾಯ್ದೆ ಇದು. ಇದನ್ನು ಕಾಂಗ್ರೆಸ್ಸು ತಂದಿದೆ. ಅದರ ಗಾಳಕ್ಕೆ ಅದೇ ಸಿಕ್ಕಾಕಣತ್ತೆ ಸದ್ಯದಲ್ಲಿ. ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ, ವಿರೋಧಿಸ್ತೇವೆ ಮತ್ತು ಸಾರ್ವಜನಿಕರ ಮುಂದೆ ಇಡ್ತೀವಿ. ನಾವು ಕುರ್ಚಿ ಗಲಾಟೆ ಮುಂದುವರಿಯೋದಲ್ಲ, ಇನ್ನೂ ಸ್ವಲ್ಪ ದಿವಸ ಕಾಯಿರಿ. ಎಂಟರ್ಟೈನ್ಮೆಂಟ್ ಏನೇನು ಆಗ್ತದೆ ನೋಡಿ. ಖಂಡಿತವಾಗೂ ಕಾಂಗ್ರೆಸ್ಸಿಗೆ 140 ಸ್ಥಾನ ಏನು ಬಂದಿದೆ ಅದು ಅಜೀರ್ಣ ಆಗಿದೆ. ಅದು ಅದರ ಆರೋಗ್ಯವನ್ನೇ ಹಾಳು ಮಾಡಿದೆ ಆ ಮೆಜಾರಿಟಿ. ಹಾಗಾಗಿ ಏನೆಲ್ಲ ಆಗ್ತದೆ ಅದರಲ್ಲೇ ಡಿವೈಡ್ ಆಗಿದೆ. ವಿರೋಧಿಗಳು ಅದರಲ್ಲೇ ಇದ್ದಾರೆ, ಪರವಾಗಿರೋರು ಅದರಲ್ಲೇ ಇದ್ದಾರೆ. ಹಾಗಾಗಿ ಅವರ ತಂತ್ರಕ್ಕೆ ಅವರೇ ಬಲಿಯಾಗ್ತಾ, ಆ ಪಕ್ಷವೇ ಬಲಿಯಾಗ್ತಾ ಇದೆ. ಸದ್ಯದಲ್ಲೇ ಸರ್ಕಾರ ಬಿದ್ದು ಹೋದರೂ ನೀವು ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಆ ಪರಿಸ್ಥಿತಿಗಳು ಬರ್ತಾ ಇದೆ ಅಂತ ನನಗನ್ಸುತ್ತೆ.